ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಕದ್ದು ಮುಚ್ಚಿ ಆರ್ಎಸ್ಎಸ್ ಶಾಖೆಯನ್ನು ನಡೆಸ್ತಾ ಇಲ್ಲ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಸದನಕ್ಕೆ ಆರ್ಎಸ್ಎಸ್ ಡ್ರೆಸ್ನಲ್ಲಿ ಬರ್ತೀವಿ, ಏನ್ ಮಾಡ್ತೀರಾ? ಅಂಬೇಡ್ಕರ್ ವಿಚಾರದಲ್ಲಿ ಶಾಖೆ ನಡೆಸ್ತಾ ಇದ್ದೇವೆ. ಸದನದಲ್ಲಿ ಡಿಸಿಎಂ ಡಿಕೆಶಿ ಆರ್ಎಸ್ಎಸ್ ಗೀತೆ ಹೇಳಿದ್ರು. ನೆನ್ನೆ ನೋಡಿದ್ರೆ ಕರಿ ಟೋಪಿ ಎಂಎಲ್ಎ ಅಂತಾರೆ, ಯಾರು ಏನು ಹೇಳಿದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ. ಮೂರ್ಖತನದ ಪರಮಾವಧಿ ಅಂದ್ರೆ ಆ ಪತ್ರನೇ. ಆ ಪತ್ರಕ್ಕೆ ಅದನ್ನೇನೋ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮ ವಹಿಸಬೇಕು ಅಂತ ಮುಖ್ಯಮಂತ್ರಿಗಳು ಬರೆದಿರೋದು ಇನ್ನೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ ಬಯಸ್ತೇನೆ. ಅಲ್ರಿ, ಪತ್ರದಲ್ಲಿ ಸಾಂಘಿಕ ಅಂತ ಬರೀತೀರಾ, ಮಿಲನ್ ಅಂತ ಬರೀತೀರಾ, ಶಾಖೆ ಅಂತ ಬರೀತೀರಾ. 1 ಗಂಟೆ ಕಾಲ ಬಂದು ಶಾಖೆಗೆ ಬಂದು ಕೂತ್ಕೊಳ್ರಿ ಅಂತ ಹೇಳ್ತಾ ಇದೀವಲ್ಲ. ನಾವೇನು ಕದ್ದು ಮುಚ್ಚಿ 4 ಗೋಡೆ ಒಳಗೆ ಶಾಖೆ ನಡೆಸ್ತಾ ಇದೀವಾ? ಓಪನ್ ಫೀಲ್ಡಲ್ಲಿ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಜೊತೆ ಬನ್ನಿ, 1 ಗಂಟೆ ಕಾಲ ಕೂತ್ಕೊಳ್ಳಿ, 4 ದಿವಸ ನಮ್ಮ ಜೊತೆ ಅಭ್ಯಾಸ ಮಾಡಿ, ಆಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ದೊಣ್ಣೆ ಹಿಡ್ಕೊಂಡ್ಬಿಡ್ತಾರೆ, ಅದು ಯುವಕರ ಮೇಲೆ ಪರಿಣಾಮ ಬೀರುತ್ತಂತೆ. ಕೇರಳದಲ್ಲಿ ಖಡ್ಗ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಅವರ ಕಲೆ ಪ್ರದರ್ಶನ ಮಾಡ್ತಾರೆ. ಹಂಗಾರೆ ಅಲ್ಲೂ ವೈನಾಡಿಗೆ ಹೇಳ್ಬಿಡ್ತೀರ ನೀವು, ನಿಲ್ಲಿಸ್ಬಿಡಿ, ನಮ್ಮ ಕೇರಳದಲ್ಲಿ ಎಲ್ಲಾನು ಬಿಟ್ಬಿಡಿ ಅಂತ. ಅಲ್ರಿ, ದೊಣ್ಣೆ ಹಿಡ್ಕೊಂಡು ನಿಯುದ್ಧ ಕರಾಟೆ ಕಲಿಯೋದು ಹೆಂಗೆ? ನಮ್ಮ ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು, ಸಮಾಜ ಹೇಗೆ ಸ್ವಾಸ್ಥ್ಯ ಇರಬೇಕು ಅಂತ ಮಾಡುವಂಥ ಹೇಳ್ಕೊಡುವಂಥ ಕಲೆನ ಈ ರೀತಿ ಎದುರ್ಕೊಂಡು, ಅದು 100 ವರ್ಷ ಸಂಘಕ್ಕೆ ತುಂಬಿದ ಮೇಲೆ ಇವತ್ತು ನಿಮಗೆ ಜ್ಞಾನೋದಯ ಆಗಿದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವರೇ, ಏನು ಹೇಳ್ಬೇಕ್ರಿ ನಿಮಗೆ? ಶಾಖೆ ಅಂತಂದರೆ RSS ಅಂದರೆ ನಿಮಗೆ ಯಾಕ್ರಿ ಅಲರ್ಜಿ? ಎಲ್ಲಾದರೂ ಒಂದೇ ಒಂದು ಕೇಸ್ ಇದೆಯೇನ್ರಿ? ಯಾರಾದರೂ ತಪ್ಪು ಮಾಡಿರುವ ಶಾಖೆಯಲ್ಲಿ ಬೇರೆ ಧರ್ಮವನ್ನು ಬೇರೆ ಜಾತಿಯನ್ನು ಹೀಯಾಳಿಸಿರೋದೆಲ್ಲಾದರೂ ನೋಡಿದ್ದೀರೇನ್ರಿ? ಏನೂ ಇಲ್ಲದೆ ಯಾವನೋ ಹೇಳ್ದ ಟೈಪ್ ಮಾಡಿದ್ರಿ ಮುಖ್ಯಮಂತ್ರಿ ಕಳಿಸ್ತಿರಲ್ಲ. ನಿಜಕ್ಕೂ ನಿಮಗೆ ವಿವೇಚನೆನೇ ಇಲ್ಲ ಅಂತ ಅನ್ಕೋಬೇಕಾಗತ್ತೆ ನಾವು.